ಬಿಜೆಪಿಯ ಕೋವಿಡ್ ಹಗರಣ ತನಿಖೆಗೆ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ. ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಿಜೆಪಿ ಕಾಲದಲ್ಲಿ ನಡೆದಂತಹ ಹಗರಣಗಳಿದ್ದಾವೆ, ಒಂದೊಂದೇ ಈಗ ಹೊರಗಡೆ ಬರ್ತಾ ಇದ್ದಾವೆ. ಕೇಸ್ಗಳು ಓಪನ್ ಆಗ್ತಾ ಇದ್ದಾವೆ. ಕೆಲವೊಂದಿಷ್ಟುಗಳು ಕಾಂಗ್ರೆಸ್ ಮೊದಲೇ ಹೇಳಿತ್ತು, ನಮ್ಮ ಸರ್ಕಾರ ಬಂದರೆ ನಿಮ್ಮ ಅವಧಿಯಲ್ಲಿ ನಡೆದಂಥ ಹಗರಣಗಳನ್ನ, ಭ್ರಷ್ಟಾಚಾರಗಳನ್ನ ಬಯಲು ಮಾಡ್ತೇವೆ ಅಂತ. ಹಾಗಾಗಿ ಬಿಎಸ್ವೈ, ಶ್ರೀರಾಮುಲು ಸೇರಿ ಹಲವರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ನಾಯಕರಿಗೆ ಸಂಕಷ್ಟ ಶುರುವಾಗಿದೆ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ವರದಿಯನ್ನ ಆಧರಿಸಿ ಎಸ್ಐಟಿಯನ್ನ ರಚನೆ ಮಾಡೋಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಈಗ ಎಸ್ಐಟಿ ರಚನೆ, ವಿಶೇಷ ತನಿಖಾ ತಂಡ. ಈಗ ಸಬ್ ಕಮಿಟಿಯ ಚರ್ಚೆ ಆದಮೇಲೆ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅದನ್ನು ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿ ಈಗ ವರದಿ ಕೈ ಸೇರಿದೆ. ಕುನ್ನಾ ಅವರ ವರದಿ ಸರ್ಕಾರದ ಕೈ ಸೇರಿದೆ. ಅದರಲ್ಲಿ ತನಿಖೆ ಆಗಬೇಕು ಮತ್ತು ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಬೇಕು ಅನ್ನುವಂಥ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯ ನಾಯಕರು, ಅದರಲ್ಲೂ ಮಾಜಿ ಸಿಎಂ BS ಯಡಿಯೂರಪ್ಪ ಹಾಗೆ ಮಾಜಿ ಸಚಿವ ಶ್ರೀರಾಮುಲು ಅವರು ಆರೋಗ್ಯ ಸಚಿವರಾಗಿದ್ದರು, ಇವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಏನೆಲ್ಲ ಆಯಿತು? ಮಾರುಕಟ್ಟೆಯ ದರಕ್ಕಿಂತ ಇವರು ದುಪ್ಪಟ್ಟು ದರವನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಕೋವಿಡ್ ಹಗರಣದ ಬಗ್ಗೆ ಚರ್ಚೆ ಆಯಿತು. ಎಚ್.ಕೆ. ಪಾಟೀಲ್ ಕೂಡ ತನಿಖೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟರು. ಜಗತ್ತು ಕೊರೋನಾದಿಂದ ಅಲ್ಲೋಲ ಕಲ್ಲೋಲಾಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ದುರಂತವನ್ನು ಜಗತ್ತು ಅನುಭವಿಸ್ತಾ ಇತ್ತು, ದೊಡ್ಡ ದುರಂತವನ್ನು ಕಂಡಿದೆ. ಆಗಿನ ಸರ್ಕಾರ ಅಮಾನವೀಯವಾಗಿ ನಡೆದುಕೊಂಡಿದೆ. ಭ್ರಷ್ಟಾಚಾರ, ಬೇಜವಾಬ್ದಾರಿ ಹಾಗೆ ಜನರಿಗೆ ಮೋಸ ಮಾಡಿದೆ. ಯಾರ ಗಮನಕ್ಕೂ ಬರದಂತೆ ಭ್ರಷ್ಟಾಚಾರವನ್ನು BJP ಆ ಟೈಮಲ್ಲಿ ಮಾಡಿತ್ತು. 200-300 ರೂಪಾಯಿ PPE ಕಿಟ್ಟು 2100 ರೂಪಾಯಿಗೆ ತಗೊಂಡಿದ್ದವರು, ಅಂದರೆ ಇವರು ತಗೊಂಡಿದ್ದು. ಲಕ್ಷಾಂತರ ಕಿಟ್ ಬೇರೆ ದೇಶದಿಂದ ತರಿಸಿದ್ದಾರೆ. ಔಷಧಿಗಳನ್ನು 2 ಪಟ್ಟು ಹೆಚ್ಚು ದರದಲ್ಲಿ ಖರೀದಿ ಮಾಡಿದ್ದಾರೆ. ಬ್ಲ್ಯಾಕ್ ಲಿಸ್ಟ್ನಲ್ಲಿದ್ದ ಕಂಪನಿಗಳಿಗೆ ಪೇಮೆಂಟ್ ಮಾಡಿದ್ದಾರೆ ಇವರು. ಇನ್ನು PAC ಸಭೆಗಳಲ್ಲಿ ಚರ್ಚೆ ಆದರೂ ಕೂಡ ಕ್ರಮ ಜರುಗಿಸಿಲ್ಲ. PPE ಕಿಟ್ ಸಿಂಗಾಪುರದಲ್ಲಿ ಖರೀದಿ ಮಾಡಿದ್ದು ಯಾಕೆ? ನಮ್ಮಲ್ಲಿ ಇರಲಿಲ್ವಾ? ನಾವು ಅಲ್ಲಿಗೆ ಹೋಗಿ ಪರಿಶೀಲನೆ ಮಾಡಬೇಕಾಗಿಲ್ಲ. ಇಲ್ಲಿ ಕುಳಿತೆ ಅದರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಬೇಸಿಕ್ ಲೆವೆಲ್ನಲ್ಲಿ ತನಿಖೆ ಅಗತ್ಯ ಇದೆ. ಹಾಗಾಗಿ SIT ರಚನೆಗೆ ಕೊಟ್ಟಿದ್ದೇವೆ ಅಂತ ಎಚ್.ಕೆ. ಪಾಟೀಲ್ ಮಾಹಿತಿ ಕೊಟ್ಟಿದ್ದಾರೆ. ಸಂದರ್ಭದಲ್ಲಿ ಸರ್ಕಾರ ನಡೆಕೊಂಡಂಥ ರೀತಿ, ಸರ್ಕಾರದ ಅಧಿಕಾರಿಗಳು, ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳು, ಮಂತ್ರಿಗಳು ತೆಗೆದುಕೊಂಡಂಥ ಅಮಾನವೀಯ ಕ್ರಮಗಳು, ಇವೆಲ್ಲ ಸತ್ವಾನ್ವೇಷಣೆಯ ಅಡ್ಡಿಯಾಗುವಂಥ ಕ್ರಮಗಳು ಏನಿದ್ವು ಅವುಗಳನ್ನು ಬದಿಗೆ ಒತ್ತಿ ಇವತ್ತು ಏನು ಸತ್ಯಶೋಧನೆ ಆಗಿದೆ. ಆ ಹಿನ್ನೆಲೆಯೊಳಗೆ ನಮಗೆ ದೊರಕಿರ್ತಕ್ಕಂಥ ಇಂಟ್ರಿಮ್ ರಿಪೋರ್ಟ್ ಪರಿಶೀಲಿಸಿ ರಾಜ್ಯ ಸರ್ಕಾರ SITಯನ್ನು, ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮನ್ನು ರಚಿಸಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ ಬಿಜೆಪಿಯ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಕೆಲವೊಂದಿಷ್ಟು ಈಗ ಮುನ್ನೆಲೆಗೆ ಬರ್ತಾ ಇದ್ದಾವೆ, ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಈಗ ಈ SIT ರಚನೆ ಮಾಡುವಂಥ ತೀರ್ಮಾನ ಇದೆಷ್ಟರ ಮಟ್ಟಿಗೆ BJP ನಾಯಕರನ್ನ ಸಂಕಷ್ಟಕ್ಕೆ ಸಿಲುಕಿಸಬಹುದು? ಅದೇ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ BJP ನಾಯಕರಿಗೆ ಉರುಳಾಗ್ಬೋದು ಅನ್ನೋದು, ಯಾವ ಗಂಭೀರತೆ ಎಷ್ಟಿದೆ ಅನ್ನೋದು? ಪ್ರಭು, ಇವತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಕೋವಿಡ್ ಹಗರಣಗಳ ಬಗ್ಗೆ ಸಮಗ್ರವಾಗಿ ಚರ್ಚೆಯಾಗಿದೆ. ಜಸ್ಟಿಸ್ ಕುನ್ನಾ ಅವರು ಕೊಟ್ಟಂತಹ ಮಧ್ಯಂತರ ವರದಿ ಏನಿತ್ತು, ಮಧ್ಯಂತರ ವರದಿಯಲ್ಲಿ ಇದ್ದಂತಹ ಕೆಲವು ಅಂಶಗಳು ಇತ್ತೀಚೆಗೆ ಸೋರಿಕೆಯಾಗಿದ್ವು.
PPE ಕಿಟ್ನಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವಂಥದ್ದು, ಖಾಸಗಿ ಲ್ಯಾಬ್ಗಳಿಗೆ ನಿಯಮಬಾಹಿರವಾಗಿ ಹಣವನ್ನು ಸಂದಾಯ ಮಾಡಿರೋದು, ಹಾಗೆ ಕೇಂದ್ರದ ಮಾರ್ಗಸೂಚಿಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡಿರುವಂಥದ್ದು, ಜೊತೆಗೆ ICMRನ ಮಾನ್ಯತೆಯೇ ಇಲ್ಲದಂತಹ ಲ್ಯಾಬ್ಗಳಿಗೆ ಪರಿಕರಗಳನ್ನು ಖರೀದಿ ಮಾಡಿಕೊಳ್ಳೋದಕ್ಕೆ ಹಣವನ್ನು ಸಂದಾಯ ಮಾಡಿರುವಂತಹ ಅಂಶಗಳು ಆ ವರದಿಯಲ್ಲಿ ಉಲ್ಲೇಖವಾಗಿತ್ತು. ಆ ವರದಿ ಕಳೆದ 3-4 ದಿನಗಳಿಂದಲೂ ಕೂಡ ನಿರಂತರವಾಗಿ ಒಂದೊಂದೇ ವರದಿಗಳು ಬಹಿರಂಗ ಆಗ್ತಾ ಇದೆ. ಮಧ್ಯಂತರ ವರದಿಯಲ್ಲಿ ಏನು ಮಾಡಲಾಗಿತ್ತು ಆ ವರದಿಗಳು. ಸೊ ಅದರ ನಂತರ ಸಾವಿನ ಸಂಖ್ಯೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಅಂಶಗಳು ಸೋರಿಕೆಯಾಗಿದ್ವು. ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಸಾವಿನ ಸಂಖ್ಯೆ ಏನಿತ್ತು ಕೋವಿಡ್ ಸಂದರ್ಭದಲ್ಲಿ, ಅದನ್ನ ಮರೆಮಾಚಲಾಗಿದೆ ಅನ್ನುವಂತಹ ಆರೋಪಗಳು ಆ ಸಂದರ್ಭದಲ್ಲೇ ಕೇಳಿಬಂದಿತ್ತು. ವರದಿಯಲ್ಲೂ ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಲಾಗಿದೆ. ಸುಮಾರು 37,000 ಜನ ರಾಜ್ಯದಲ್ಲಿ ಸಾವನ್ನು ಅಪ್ಪಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನ ಆಗಿನ ಸರ್ಕಾರ ಕೊಟ್ಟಿತ್ತು. ಆದರೆ ಸಾಂಖ್ಯಿಕ ಇಲಾಖೆ ಕೊಟ್ಟಿರುವಂತಹ ಒಂದು ಮಾಹಿತಿಗಳ ಪ್ರಕಾರ ಸುಮಾರು 1,52,000 ಜನ ರಾಜ್ಯದಲ್ಲಿ ಸಾವನ್ನು ಅಪ್ಪಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ಅನ್ನುವಂಥ ಒಂದು ಅಂಶಗಳನ್ನ ಬೆಳಕು ಚೆಲ್ಲಿತ್ತು. ಸೊ ಈ ಒಂದು ಅಂಶಗಳನ್ನು ಕೂಡ ಕುನ್ನಹ ಅವರ ಕಮಿಟಿಯ ಮಧ್ಯಂತರ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಮಾಜಿ ಸಚಿವರ ವಿರುದ್ಧ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅನ್ನುವಂಥ ಒಂದು ಶಿಫಾರಸನ್ನ ಮಾಡಿತ್ತು. ಅದನ್ನ ಆಧಾರವಾಗಿಟ್ಟುಕೊಂಡೇ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ರಚನೆ ಮಾಡಲಾಗಿತ್ತು. ಕ್ಯಾಬಿನೆಟ್ ಸಬ್ ಕಮಿಟಿ ಆ ಶಿಫಾರಸುಗಳ ಆಧಾರದ ಮೇಲೆ ಪರಿಶೀಲನೆಯನ್ನ ಮಾಡಿ ಅಂತಿಮವಾಗಿ ಇವತ್ತು ಕೆಲವು ಅಂಶಗಳನ್ನ ಸಂಪುಟದಲ್ಲಿ ಪ್ರಸ್ತಾಪವನ್ನ ಮಾಡಿತ್ತು. ಹೌದು, ಅದರಲ್ಲಿ ಇರುವಂತಹ ವರದಿಯಲ್ಲಿ ಇರುವಂತಹ ಕೆಲವು ಅಂಶಗಳು ಸತ್ಯಕ್ಕೆ ಪೂರಕವಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯಗಳನ್ನ ಇವತ್ತು ಸಂಪುಟ ಸಭೆಯ ಮುಂದೆ ಇಟ್ಟಿದೆ. ಸೊ ಇದನ್ನ ಗಂಭೀರವಾಗಿ ಇವತ್ತು ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಈಗ SIT ತನಿಖೆಗೆ ಸಂಪುಟ ಒಪ್ಪಿಗೆಯನ್ನ ಕೊಟ್ಟಿದೆ. IG ನೇತೃತ್ವದ, ಅಂದ್ರೆ ಇದು ಯಾಕೆಂದ್ರೆ ಈಗ ನ್ಯಾಯಾಂಗ ಆಯೋಗವನ್ನ ರಚನೆ ಮಾಡಲಾಗಿತ್ತು. ನ್ಯಾಯಾಂಗ ಆಯೋಗ ಏನಾಗಿತ್ತು, ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ನಡೆದಂತ ಆಯೋಗ, ಅದು ಕೇವಲ ಕೆಲವೊಂದಷ್ಟು ಅಂಶಗಳನ್ನ ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಂಡಿತ್ತು. ಇಡೀ ರಾಜ್ಯವ್ಯಾಪಿ ಇನ್ನೂ ಕೂಡ ವರದಿಯನ್ನ ಸಲ್ಲಿಸಿಲ್ಲ, ಏನೇನು ಅಕ್ರಮಗಳಾಗಿದೆ ಅನ್ನುವಂಥದ್ದು. ತದನಂತರದಲ್ಲಿ ಅದನ್ನ ಆಧಾರವಾಗಿ ಇಟ್ಕೊಂಡೆ ಸಬ್ ಕಮಿಟಿ ಇವತ್ತು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿತ್ತು. ಆದರೆ ಈಗ IG ನೇತೃತ್ವದ SIT ತನಿಖಾ ತಂಡವನ್ನ ಮಾಡಿರುವಂತಹ ಉದ್ದೇಶ ಬೇಸಿಕ್, ಅಂದ್ರೆ ತಳಮಟ್ಟದಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡುವಂತ ಒಂದು ಪ್ರಯತ್ನ ಇದರ ಹಿಂದೆ ಇದೆ. ಯಾಕಂದ್ರೆ ಪೊಲೀಸರಿಗೆ ನೀವು ಆ ಒಂದು ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅದು ಮೂಲಕ್ಕೆ ಹೋಗಿ ಎಲ್ಲೆಲ್ಲಿ ಲೋಪಗಳಾಗಿದೆ, ಎಲ್ಲೆಲ್ಲಿ ಅಕ್ರಮಗಳನ್ನು ಮಾಡಲಾಗಿದೆ, ಯಾವ್ಯಾವ ಕಂಪನಿಗಳಿಗೆ ಹಣ ಸಂದಾಯ ಆಗಿದೆ, ಎಲ್ಲಿ ನಿಯಮಬಾಹಿರವಾಗಿ ನಡ್ಕೊಳ್ಳಲಾಗಿದೆ, ಎಲ್ಲಿ ಕಾನೂನನ್ನ ಉಲ್ಲಂಘನೆ ಮಾಡಲಾಗಿದೆ, ಎಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರವನ್ನ ಎಸಗಲಾಗಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಆ ಪೊಲೀಸ್ ಅಧಿಕಾರಿಗಳ ಒಂದು SIT ತಂಡ ಬೆಳಕನ್ನ ಚೆಲ್ಲುತ್ತೆ, ಅಂದ್ರೆ ಎತ್ತುತ್ತೆ ಅದನ್ನ. ಸೊ ಹಾಗಾಗಿ ಈಗ SITಗೆ ಕೊಡಲಾಗಿದೆ. SIT IG ಯಾರ ನೇತೃತ್ವದಲ್ಲಿ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಅದನ್ನ ಇನ್ನ 1-2 ದಿನಗಳಲ್ಲಿ ಫೈನಲ್ ಮಾಡ್ತಾರೆ. ಆ ನಂತರದಲ್ಲಿ ತನಿಖೆ ಪ್ರಾರಂಭವಾಗುತ್ತೆ. ಯಾರ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನ ದಾಖಲು ಮಾಡಬೇಕು, ಅಂದ್ರೆ FIR ಗಳನ್ನ ದಾಖಲು ಮಾಡಬೇಕು, ತದನಂತರ ಯಾವ ರೀತಿಯಾಗಿ ತನಿಖೆಯನ್ನ ಮಾಡಬೇಕು ಅನ್ನುವಂಥದ್ದು ತನಿಖಾ ತಂಡ ಮುಂದೆ SIT ತಂಡ ಮಾಡಲಿದೆ ಪ್ರಭು. ಸೊ ಇದು ನೀವು ಹೇಳಿದಾಗೆ ಎಲ್ಲೋ ಒಂದು ಕಡೆ ಈ ಬಿಜೆಪಿ ನಾಯಕರಿಗೆ ಸಂಕಷ್ಟವನ್ನ ತಂದೊಡ್ಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ 2019ರಿಂದ 22ವರೆಗೆ ನಡೆದಂತಹ ಈ ಒಂದು ಕೋವಿಡ್ ಸಂದರ್ಭ ಏನಿದೆ, ಆಗ ಇದ್ದಂಥದ್ದು ಬಿಜೆಪಿ ಸರ್ಕಾರ ಮೊದಲಿಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಾರೆ, ತದನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ಈ ಒಂದು ಹಗರಣ ಅನ್ನುವಂಥದ್ದು ಆರೋಪಗಳಿದೆ. ಹಾಗಾಗಿ ಈ IG ನೇತೃತ್ವದ SIT ತನಿಖಾ ತಂಡ ಯಾವ ರೀತಿಯಾಗಿ ಅದನ್ನ ತನಿಖೆಯನ್ನ ಮಾಡುತ್ತೆ, ಯಾವ ಅಂಶಗಳನ್ನ ಮೇಲಕ್ಕೆ ಬೆಳಕನ್ನ ಚೆಲ್ಲುತ್ತೆ, ಸೊ ಇದರ ಆಧಾರದ ಮೇಲೆ ಅವರಿಗೆ ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮ ಎದುರಾಗುವಂತಹ ಒಂದು ಸನ್ನಿವೇಶಗಳು ಕೂಡ ಇದೆ ಪ್ರಭು. ಶಿವಕುಮಾರ್, ಈಗ ಮೂಡ ವಾಲ್ಮೀಕಿ ಹಗರಣ ಸರ್ಕಾರಕ್ಕೆ ಮುಜುಗರವನ್ನು ತಂದಿಡ್ತು. ಈಗಲೂ ಕೂಡ ಅದನ್ನು ರಾಜಕೀಯವಾಗಿ BJP ನಾಯಕರು ಬಳಸ್ಕೊಳ್ತಾನೆ ಇದ್ದಾರೆ. ಅದೇ ಟೈಮ್ನಲ್ಲಿ ಈ ಕೋವಿಡ್ ಅಸ್ತ್ರ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ ಸಿಕ್ಕಂತಾಯ್ತಾ? ಅಂದರೆ ಈಗ ಅವ್ರ ಮೇಲೆ ಮುಗಿಬೀಳೋಕೆ ಅಥವಾ ರಾಜಕೀಯವಾಗಿ ಈಗಲೂ ಕೂಡ ನೋಡ್ಬೋದಾ ಅಂತೇಳಿ ಚರ್ಚೆ ಆಗ್ತಿದೆಯಾ ಈಗ? ಪ್ರಭು, ಯಾಕಂದ್ರೆ ಈಗ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸಿಲುಕಿಸುವಂತಹ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ ಅಂತೇಳಿ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಕಡೆ ಮುಖ್ಯಮಂತ್ರಿಗಳಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡಿದೆ. ರಾಜ್ಯ ಸರ್ಕಾರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇದು ಒಂದು ರೀತಿ ಮುಜುಗರ. ಸೊ ಇಂಥ ಸಂದರ್ಭದಲ್ಲಿ ಈ ಕೋವಿಡ್ ವಿಚಾರವನ್ನ ಮುಂದೆ ಇಟ್ಟುಕೊಂಡು
BJP ಮತ್ತು ಪ್ರತಿಪಕ್ಷಗಳನ್ನು ಒಂದು ಹಣಿಯುವಂತಹ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇರಬಹುದು ಅನ್ನುವಂತಹ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಜೊತೆಗೆ ಹಿಂದೆ ಏನು ಕಾಂಗ್ರೆಸ್ ನಾಯಕರೇ ಬೆಳಕನ್ನು ಚೆಲ್ಲಿದ್ರು, ಕೋವಿಡ್ ಸಂದರ್ಭದಲ್ಲಿ ಇಷ್ಟೆಲ್ಲ ಅಕ್ರಮಗಳನ್ನು ಮಾಡಲಾಗಿದೆ, ಇಂತಿಂಥ ವಸ್ತುಗಳ ಖರೀದಿಯಲ್ಲಿ 2 ಪಟ್ಟು 3 ಪಟ್ಟು 4 ಪಟ್ಟು ದರಗಳನ್ನು ಕೊಟ್ಟು ಪರ್ಚೇಸ್ ಅನ್ನು ಮಾಡಲಾಗಿದೆ, ಇದರಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹಗರಣ ಆಗಿದೆ, ಲೂಟಿಯನ್ನು ಮಾಡಲಾಗಿದೆ ಅನ್ನುವಂತಹ ಆರೋಪಗಳನ್ನು ಮಾಡಿದರು. ಈಗ ಸರ್ಕಾರ ಅಧಿಕಾರಕ್ಕೆ ಬಂದಿರೋದ್ರಿಂದ ಈಗ ತನಿಖೆಗೆ ಕೊಟ್ಟಿದೆ. ತನಿಖೆಯಿಂದ ವಾಸ್ತವಾಂಶಗಳು ಬರಬೇಕಾಗತ್ತೆ. ಅದರಲ್ಲಿ ಆ ಅಕ್ರಮ ಆಗಿದೆಯಾ ಇಲ್ವಾ, ಯಾರ್ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರು ತಪ್ಪೆಸಗಿದ್ದಾರೆ, ಭ್ರಷ್ಟಾಚಾರ ನಡೆದಿದೆಯಾ, ಎಷ್ಟು ಸಾವಿರ ಕೋಟಿ ರೂಪಾಯಿಗಳ ಹಗರಣ ಇದೆಲ್ಲವೂ ಕೂಡ ಬರಬೇಕಾಗತ್ತೆ. ಬಂದ ನಂತರ ಅವರಿಗೆ ಕ್ರಮ ಆಗತ್ತೆ. ಸೊ ಇದನ್ನೇ ಮುಂದಿಟ್ಕೊಂಡು ಹೀಗೆ BJP ನಾಯಕರ ಒಂದು ಬಾಯಿ ಮುಚ್ಚಿಸುವಂತ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಕೈ ಹಾಕ್ತಾ ಇದೆ. ನೀವು ಮೂಡ ಟಚ್ ಮಾಡ್ತಾ ಹೋದ್ರೆ ನಾವು ಇಲ್ಲಿ ಕೋವಿಡ್ ಹಗರಣವನ್ನ ಟಚ್ ಮಾಡ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ರಾಜ್ಯ ಸರ್ಕಾರ ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ BJP ನಾಯಕರಿಗೆ. ಯಾಕಂದ್ರೆ ನೀವು ಅಲ್ಲೇನಾದ್ರೂ ಒಂದ್ ಹೆಜ್ಜೆ ನೀವು ಮುಂದೋದ್ರೆ ನಾವು ಇಲ್ಲಿ ಒಂದ್ ಹೆಜ್ಜೆಯನ್ನ ಮುಂದೋಗ್ತೀವಿ ಅನ್ನುವಂತ ಒಂದು ಉದ್ದೇಶ ರಾಜ್ಯ ಸರ್ಕಾರದ ಹಿಂದಿರಬಹುದು. ಸೊ ಹಾಗಾಗಿ ಈಗ ಕೋವಿಡ್ ಹಗರಣವನ್ನ ಮುಂದಕ್ಕೆ ತಂದಿದೆ. ಇದರಲ್ಲಿ ಮಾಜಿ CM ಹಾಗೆ ಮಾಜಿ ಸಚಿವರೇ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತಹ ಆರೋಪಗಳಿರೋದ್ರಿಂದ ಸಹಜವಾಗಿ ಒಂದು ಕಡೆ ಸಂಕಷ್ಟ ಇರುತ್ತೆ. ಮೂಡಾದಲ್ಲಿ ಏನಾದರೂ ಅವರು ಒಂದು ಹೆಜ್ಜೆ ಮುಂದುವರೆದಿದ್ದೇ ಆದರೆ ಆಗ ಇಲ್ಲೂ ಕೂಡ ಮುಂದುವರಿಯುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸರ್ಕಾರ SIT ರಚನೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಂದು ಈಗ ಈ ಹಿಂದೆ ಕೋವಿಡ್ ಟೈಮ್ನಲ್ಲಿ ಆದಂಥ ಹಗರಣಗಳು ಆರೋಪವನ್ನು ಕಾಂಗ್ರೆಸ್ ಅವತ್ತು ಕೂಡ ಮಾಡಿತ್ತು, ಸಾವಿರಾರು ಕೋಟಿ ಆಗಿದೆ ಅಂತ. ಬಟ್ ಈಗ ಅಧಿಕೃತವಾಗಿ ಒಂದೊಂದೇ ಅದು ಸತ್ಯ ಅಂತ ಪ್ರೂವ್ ಆಗ್ತಾ ಇದೆ.